ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು ಜನವರಿ 28ರಂದು ಏನು ಸೈನಿಕ ಪರೀಕ್ಷೆ ಇದೆ. ಬಿಜಾಪುರ ಸೈನಿಕ ಆಗಿರ್ಬೋದು, ಕೊಡಗು ಸೈನಿಕ ಆಗಿರ್ಬೋದು, ಮತ್ತು ಸಂಗೊಳ್ಳಿ ರಾಯಣ್ಣ ಸೈನಿಕ ಆಗಿರ್ಬೋದು. ಆನಂತರ ಇನ್ನೊಂದು ಮೈಸೂರಲ್ಲಿದೆ, ಇನ್ನೊಂದು ಗುಲ್ಬರ್ಗದಲ್ಲಾಗಿದೆ. ಸೊ ಮತ್ತೆ ಬೇರೆ ಎಲ್ಲ ಸೈನಿಕ ಪರೀಕ್ಷೆಗಳು ಏನಿದೆ, ಶಾಲೆಗಳ ಪರೀಕ್ಷೆ ಇದೆ 28ಕ್ಕೆ. ಅದರ ಒಂದು ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೋದು, ಏನೆಲ್ಲ ಡೀಟೇಲ್ಸ್ ನಮಗೆ ಬೇಕು, ಅದರಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಎಕ್ಸಾಮ್ ಸೆಂಟರ್ ಇರುತ್ತೆ, ಆನಂತರ ಪರೀಕ್ಷಾ ಸಮಯ ಮತ್ತು ರಿಪೋರ್ಟಿಂಗ್ ಟೈಮ್ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಒಂದು 5 ಮಿನಿಟ್ಸ್ ಮಾತಾಡ್ತೇನೆ ಇದರಲ್ಲಿ. ಸೊ ನೀವು ಹೋಗ್ಬೇಕಾಗಿದ್ದು NTA online.in ಅಂತ, AISSEE NTA online ಅಂತ ಹೋದ್ರೆ ಎಂಟರ್ ಅಂತ ಕೊಡಿ. ಈ ಒಂದು ಪೇಜ್ ಬರುತ್ತೆ. ಇದರಲ್ಲಿ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಹಾಕಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಇದು ದಿನ, ಯಾವ ಮಂತು, ಇಯರು, ಮತ್ತು ಇದನ್ನ ಸೆಕ್ಯೂರಿಟಿ ಕೋಡ್ ಅನ್ನ ಹಾಕಿ. ಇಲ್ಲಿ ಅದು ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ಸೆಕ್ಯೂರಿಟಿ ಕೋಡ್ ಅನ್ನ ಹಾಕಿ ನೀವು ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಹಾಲ್ ಟಿಕೆಟ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಅದನ್ನ ನೀವು ಪ್ರಿಂಟ್ ಮಾಡ್ಕೊಳ್ಬಹುದು. ಅದು ಹೇಗಿರುತ್ತೆ ಅಂತಂದ್ರೆ, ನಾನು ಇಲ್ಲಿ ಕೆಲವೊಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡಿದ್ದೀನಿ. ಈ ತರ ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಡಿಸ್ಪ್ಲೇ ಆದಾಗ ಇಲ್ಲಿ ಪ್ರಿಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರಲ್ಲಿ ಮತ್ತೆ ಏನ್ ಡೀಟೇಲ್ಸ್ ಇರುತ್ತೆ ಅಂತಂದ್ರೆ, ರೂಲ್ ನಂಬರ್ ಇರುತ್ತೆ, ಅಪ್ಲಿಕೇಶನ್ ನಂಬರ್ ಇರುತ್ತೆ, ರೂಲ್ ನಂಬರು, ಕ್ಯಾಂಡಿಡೇಟ್ಸ್ ನೇಮ್ ಇರುತ್ತೆ, ಜೆಂಡರ್ ಇರುತ್ತೆ, ಕ್ಯಾಟಗರಿ ಇರುತ್ತೆ, ಮತ್ತು ಡೇಟ್ ಆಫ್ ಬರ್ತ್ ಇರುತ್ತೆ. ಇಲ್ಲಿ ಟೆಸ್ಟ್ ಡೀಟೇಲ್ಸ್ ಅಂತ ಇದೆ, ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ಮೀಡಿಯಂ ಇರುತ್ತೆ, ಯಾವ ಮಾಧ್ಯಮದಲ್ಲಿ ನೀವು ಎಕ್ಸಾಮ್ ಬರೀತಿದ್ದೀರಾ ಅದೆಲ್ಲ ಇರುತ್ತೆ. ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ 28 ಜನವರಿ 28, 2024. ಇನ್ನು ಒಂದು ಹೆಚ್ಚು ಕಡಿಮೆ ಒಂದು ವಾರ. ಸೊ ಪರೀಕ್ಷಾ ಸಮಯ ನೋಡಿ, 2 ಗಂಟೆ ಮಧ್ಯಾಹ್ನದಿಂದ 4 ಗಂಟೆ 30 ನಿಮಿಷ, 2.5 ಗಂಟೆ ಸಮಯ ಪರೀಕ್ಷೆ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಅಟ್ ದ ಸೆಂಟರ್, ನೀವು 12 ಗಂಟೆ ಅಂತಂದ್ರೆ ಆ ಒಂದು ಸೆಂಟರ್ ಅಲ್ಲಿ ಇರಬೇಕು. ಗೇಟು 1 ಗಂಟೆ 30 ನಿಮಿಷಕ್ಕೆ ಕ್ಲೋಸ್ ಮಾಡ್ತಾರೆ, ಆಮೇಲೆ ತೆಗೆಯೋದಿಲ್ಲ. ಸೊ ಅದಕ್ಕೋಸ್ಕರ ಕರೆಕ್ಟ್ ಟೈಮಿಗೆ ಹೋಗಿ. ಸ್ಟೇಟ್ ಟೆಸ್ಟ್ ಸೆಂಟರ್ ಇದು ಕರ್ನಾಟಕ. ಸಿಟಿ ಆಫ್ ದಿಸ್ ಟೆಸ್ಟ್ ಸೆಂಟರ್ ಇದು ಧಾರವಾಡ. ಒಂದು ಧಾರವಾಡದಲ್ಲಿ ಎಕ್ಸಾಮ್ ಸೆಂಟರ್ ಯಾವುದು? JSS ಮಂಜುನಾಥೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿದ್ಯಾಗಿರಿ, ಧಾರವಾಡ. ಇದು ಎಕ್ಸಾಮ್ ಸೆಂಟರ್ ಇದು. ಆಮೇಲೆ ಇಲ್ಲಿ ಕೆಲವೊಂದು ಸೆಲ್ಫ್ ಡಿಕ್ಲರೇಷನ್ ಇದೆ, ಇದು ವಿದ್ಯಾರ್ಥಿ ಮಾಡಬೇಕಾಗಿದ್ದು. ಇದು ವಿದ್ಯಾರ್ಥಿ ಹೆಸರು, ರೆಸಿಡೆಂಟ್ ಆಫ್, ನಿಮ್ಮ ಒಂದು ರೆಸಿಡೆನ್ಸ್ ಅಡ್ರೆಸ್ ಹಾಕ್ಬೇಕು ಇಲ್ಲಿ. ಆದ್ಮೇಲೆ ಕ್ಯಾಂಡಿಡೇಟ್ಸ್ ಫೋಟೋ ಸೇಮ್ ಆಸ್ ಅಪ್ಲೋಡೆಡ್ ಆನ್ ದ ಅಪ್ಲಿಕೇಶನ್ ಫಾರ್ಮ್ ಟು ಬಿ ಅಪಿಕ್ಸ್ ಬಿಫೋರ್ ರೀಚಿಂಗ್ ದ ಸೆಂಟರ್. ಇಲ್ಲಿ ಒಂದು ಫೋಟೋ ಹಚ್ಚಬೇಕು. ಆ ಫೋಟೋ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಯಾವ ಫೋಟೋ ಇರುತ್ತೆ ಅದೇ ಫೋಟೋನ ಇಲ್ಲಿ ಹಚ್ಚಬೇಕಾಗತ್ತೆ. ನೀವು ಇದನ್ನ ಹಚ್ಕೊಂಡು ಮೊದಲೇ ಹೋಗ್ಬೇಕು. ಎಕ್ಸಾಮ್ ಸೆಂಟರ್ ಅಲ್ಲಿ ಹಚ್ಚುವುದಲ್ಲ ಇದು, ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆನೆ ಇದನ್ನ ಹಚ್ಕೊಂಡು ಹೋಗ್ಬೇಕು. ಇದನ್ನ ಇಂಪಾರ್ಟೆಂಟ್ ಮಾಹಿತಿ. ಇಲ್ಲಿ ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಇದೆ, ಇದು ಕೂಡ ಎಕ್ಸಾಮ್ ಸೆಂಟರ್ಗೆ ಹೋಗೋಕ್ಕಿಂತ ಮುಂಚೆನೆ ಮಾಡಬೇಕು. ಇವೆರಡು ಕೂಡ ಮಾಡಬೇಕು. ಇಲ್ಲಿ ಪೇರೆಂಟ್ ಸಿಗ್ನೇಚರ್ ಅಂತಿದೆ, ಇದು ಕೂಡ ನಿಮ್ಮ ತಂದೆಯವರು ಅಥವಾ ನಿಮ್ಮ ತಾಯಿಯವರು ಯಾರಾದರೂ ಪೇರೆಂಟ್ಸ್ ಇಲ್ಲಿ ಸೈನ್ ಮಾಡಬೇಕು. ಇದು ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ 1, 2, 3 ಇವು ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆನೆ ಆಗಬೇಕು. ಇಲ್ಲೊಂದಿದೆ ಕ್ಯಾಂಡಿಡೇಟ್ ಸಿಗ್ನೇಚರ್, ಇದು ಮಾತ್ರ ನೀವು ಒಳಗಡೆ ಹೋದ್ಮೇಲೆ ನಿಮ್ಮ ಒಂದು ಕ್ಲಾಸಲ್ಲಿ ಇನ್ವಿಜಿಲೇಟರ್ ಬಂದಿರ್ತಾರೆ, ಒಬ್ಬರು ಟೀಚರ್ ಬಂದಿರ್ತಾರೆ, ಅವರ ಎದುರಿಗೆ ಇದು ಮಾಡಬೇಕಾಗಿದ್ದು. ಇದು 3 ಮಾತ್ರ ನೀವು ಪರೀಕ್ಷೆಯ ಒಳಗೆ ಹೋಗೋಕ್ಕಿಂತ ಮುಂಚೆನೆ ಮಾಡಬೇಕು. ಫೋಟೋ ಹಚ್ಚಬೇಕು, ಎಡಗಡೆಯ ನಿಮ್ಮ ಥಂಬ್ ಇಂಪ್ರೆಷನ್ ಹಚ್ಬೇಕು ಇಲ್ಲಿ. ಆನಂತರ ಇಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯ ಸೈನ್ ಆಗಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಗಾರ್ಡಿಯನ್ಸ್ ಇದ್ರೆ ಅವ್ರ ಸೈನ್ ಆಗಬೇಕು. ಕ್ಯಾಂಡಿಡೇಟ್ ಸಿಗ್ನೇಚರ್ ಬಂದು ನೀವು ಎಕ್ಸಾಮ್ ಹಾಲ್ ಒಳಗಡೆ ಹೋದಾಗ ಇನ್ವಿಜಿಲೇಟರ್ ಎದುರಿಗೆ ಮಾಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟು. ಹೋದ ವರ್ಷ ಏನಾಗಿತ್ತಂದ್ರೆ, ಮೋಸ್ಟ್ ಆಫ್ ದಿ ಪೀಪಲ್ ಇದನ್ನ ಓದ್ಕೊಂಡು ಬಂದಿಲ್ಲ, ಅಲ್ಲಿ ಬಂದಾಗ ಇದನ್ನೇನು ಮಾಡೇ ಇಲ್ಲ. ಅವಾಗೆ ಸೊ ಸ್ವಲ್ಪ ಇದು ಆಗತ್ತೆ, ತೊಂದರೆ ಆಗತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇದು ಫೋಟೋ ಹಚ್ಕೊಳ್ಳಿ, ಲೆಫ್ಟ್ ಥಂಬ್ ಇಂಪ್ರೆಷನ್. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿ. ಮತ್ತೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಇನ್ನೊಂದು ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ, ಹಾಲ್ ಟಿಕೆಟ್ ಏನ್ ತಗೋಬೇಕು, ಫಸ್ಟ್ ಪೇಜ್ ಅನ್ನ ಮಾತ್ರ ನೀವು ಪ್ರಿಂಟ್ ತಗೊಳ್ಬೇಕು ಇಲ್ಲಿ ಮಠ.
ಸೊ ಫಸ್ಟ್ ಪೇಜ್ ಮಾತ್ರ ನೀವು ಪ್ರಿಂಟ್ಔಟ್ ತಗೋಬೇಕು ಎಕ್ಸಾಮಿಗೆ ಹೋಗ್ಬೇಕಾದ್ರೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತೆ, ಇದನ್ನೆಲ್ಲ ಪ್ರಿಂಟ್ಔಟ್ ತಗೊಳ್ಬೇಡಿ. ಇದನ್ನ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಅಡ್ಮಿಟ್ ಕಾರ್ಡ್ ಬಗ್ಗೆ ಕೊಟ್ಟಿರ್ತಾರೆ, ಮತ್ತೇನಾದ್ರೂ ಪ್ರೂಫ್ಸ್ ತರಲಿಕ್ಕೆ ಕೊಟ್ಟಿರ್ತಾರೆ, ಟೈಮಿಂಗ್ ಬಗ್ಗೆ ಕೊಟ್ಟಿರ್ತಾರೆ, ಏನೇನು ತರಬೇಕು ಏನೇನು ತರಬಾರ್ದು ಎಲ್ಲ ಕೊಟ್ಟಿರ್ತಾರೆ ಇದರಲ್ಲಿ. ಇದನ್ನ ಸ್ವಲ್ಪ ಓದ್ಕೊಳ್ಳಿ. ಮತ್ತು ಆನ್ಸರ್ ಯಾವ ಥರ ಹಾಕಬೇಕು ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಇದೊಂದು ಚೂರು ಓದ್ಕೊಳ್ಳಿ. ನಾನು ಹಾಗೆ ಜಸ್ಟ್ ಸ್ಕ್ರಾಲ್ ಮಾಡ್ತೇನೆ, ನೀವು ವಿಡಿಯೋನ ಪಾಸ್ ಮಾಡಿ ಇದನ್ನ ಓದ್ಕೊಳ್ಬಹುದು. ಇದೆಲ್ಲ ಇನ್ಸ್ಟ್ರಕ್ಷನ್ಸ್, ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲೊಂಚೂರು ಪ್ರೂಫಿಗೆ ಆಧಾರ್ ಕಾರ್ಡನ್ನು ತರಬೇಕಾಗತ್ತೆ, ಅದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೆಗೆಟಿವ್ ಮಾರ್ಕ್ ಎಲ್ಲ ಇರಲ್ಲ. ಸೊ 125 ಕ್ವಶನ್ಸ್ ಇರುತ್ತೆ, 125 ಕ್ವಶನ್ಗೆ ಆನ್ಸರ್ ಮಾಡಿ. ಇದು ಇಂಗ್ಲಿಷ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಮತ್ತೆ ಹಿಂದಿಯಲ್ಲೂ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಕೆಲವು ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು, ಯಾರಾದರೂ ಹಿಂದಿ ಭಾಷೆಯವರು ಇದ್ದರೆ ಇದೆಲ್ಲ ನೋಡ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ಥಿಂಗ್. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಸ್ವಲ್ಪ ಸೆಂಟರ್ ಎಲ್ಲ ಸರಿಯಾಗಿ ನೋಡಿಕೊಂಡು ಇನ್ ಟೈಮ್ ಹೋಗ್ಬೇಕು. 12 ಗಂಟೆ ಅಂದ್ರೆ ಅಲ್ಲಿ ಇರ್ಬೇಕು ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ. ಅಲ್ಲಿ ಒಳಗಡೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಮೊದಲೇ ಹಚ್ಕೊಂಡು ಹೋಗ್ಬೇಕು. ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್, ಲೆಫ್ಟ್ ಎಡಗಡೆಯ ಒಂದು ಹೆಬ್ಬೆಟ್ಟನ ಒಂದು ತಮ್ ಇಂಪ್ರೆಷನ್ ಹಾಕಬೇಕು. ನೀವೇನು ಅಪ್ಲಿಕೇಶನ್ ಆಗುವಾಗ ಹಾಕಿದ್ರಲ್ಲ ಅದೇ ತರ ಇದನ್ನ ಫಿಲ್ ಮಾಡಬೇಕು. ವಿದ್ಯಾರ್ಥಿ ಹೆಸರು ಮತ್ತು ಅದು ಯಾವ ಊರಿಗೆ ಸೇರಿದವರು ಅಂತ ಹಾಕಿ ಇದನ್ನ ನೀವು ಫಿಲ್ ಮಾಡಿ. ಇದನ್ನು ಕೂಡ ಪೇರೆಂಟ್ ಸಿಗ್ನೇಚರ್ ಕೂಡ ಮಾಡಿಸ್ಬೇಕಾಗತ್ತೆ. ಕ್ಯಾಂಡಿಡೇಟ್ ಸಿಗ್ನೇಚರ್ ಇದು ಮಗು ಒಳಗಡೆ ಹೋದ್ಮೇಲೆ ಬಂದಂತ ಟೀಚರ್ಸ್ ಎದುರಿಗೆ ಇದನ್ನ ಮಾಡಬೇಕಾಗತ್ತೆ. ಇದು ಇಂಪಾರ್ಟೆಂಟು. ಇದನ್ನ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಹಂಚ್ಕೊಳ್ಳಿ, ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಕೀ ಆನ್ಸರ್ ಒಂದಿಗೆ ಸಿಗೋಣ. ಸೈನಿಕ ಒಂದು ಕೀ ಆನ್ಸರ್ ಬಗ್ಗೆ ಅವತ್ತೇ ವಿಡಿಯೋ ಮಾಡ್ತೇನೆ, ಅವಾಗ ಸಿಗೋಣ. ಥ್ಯಾಂಕ್ ಯು.